ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ತಾವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪೂಜಾ. ಇವತ್ತು ತುಂಬ ಸಿಂಪಲ್ಲಾಗಿ ಹಾಗೆಯೇ ಈಸಿಯಾಗಿ ಯಾವ ರೀತಿ ನಾವು ಗಸಗಸೆ ಪಾಯಸನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀವಿ. ಗಸಗಸೆ ಪಾಯಸಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ. ಗೋಡಂಬಿ ಹಾಗೆ ನೆನೆಸಿರುವಂತಹ ಬಾದಾಮಿ, ಒಂದು 3 ಸ್ಪೂನಷ್ಟು ಅಕ್ಕಿ, 3 ಸ್ಪೂನಷ್ಟು ಗಸಗಸೆ, ಒಂದು 4 ಏಲಕ್ಕಿ ಮತ್ತು ಒಣದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಬಟ್ಲಷ್ಟು ಒಣಕೊಬ್ಬರಿನ ತೊಗೊಂಡ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ, ಈ ಥರ ವೈಟ್ ಕಾಣಿಸ್ಬೇಕು, ಒಂದು ಸ್ವಲ್ಪನೂ ಸಿಪ್ಪೆ ಇರಬಾರ್ದು. ಹಾಗೆ ನಾವು ಸಿಪ್ಪೆನ ತಕ್ಕೋಬೇಕಾಗತ್ತೆ. ತೆಗೆದ್ಬಿಟ್ಟು ಈ ಥರ ನಾನು ತುರ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಾಕೋಬೇಕು, ಹಾಗಾಗಿ ಚಿಕ್ಕ ತುರಿನಲ್ಲಿ ತುರಿತಾ ಇಲ್ಲ. ಈ ಥರ ದೊಡ್ಡದಾಗಿ ತುರಿದ್ರೆ ಸಾಕಾಗತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ನಾನಿಲ್ಲಿ 1 ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆಯೇ ತೊಗೊಂಡಿರುವಂತಹ ಗಸಗಸೆ ಮತ್ತು ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಬರೀ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಿರುವಂತಹ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ತೊಗೊಳ್ಳೋಣ. ಈ ಗಸಗಸೆ ಪಾಯಸ ಬಿಸಿಲಿಗೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ತೊಗೊಂಡಿರೋ ಅಕ್ಕಿನೂ ಕೂಡ ಇದಕ್ಕೆ ನೀರಿಗೆ ಸೇರಿಸ್ತಾ ಇದ್ದೀವಿ. ಹಾಗೆಯೇ ನಾವು ತೊಗೊಂಡಿದ್ವಲ್ವ ಬಾದಾಮಿ, ನೆನೆಸಿರುವಂತಹ ಬಾದಾಮಿ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇರುವಂಥದ್ದು. ಹಾಗೆ ಒಣಕೊಬ್ಬರಿ ತುರಿದಿದ್ವಲ್ವ ಅದನ್ನು ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು ಅರ್ಧ ಗಂಟೆ ನೆಂದು ಆದಮೇಲೆ ನಾವು ಇದನ್ನು ರುಬ್ಕೊಂಬರ್ತಾ ಇದ್ದೀವಿ. ಈ ಮಿಶ್ರಣ ಎಲ್ಲನೂ ನುಣ್ಣಗೆ ರುಬ್ಬಿರಬೇಕು, ಅಂದರೆ ಸ್ವಲ್ಪನೂ ತರಿಯಾಗಿರಬಾರ್ದು. ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ವ, ಈ ಥರ ರುಬ್ಕೊಂಬರಬೇಕು. ಇವಾಗ ನಾವಿಲ್ಲಿ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀವಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತೊಗೊಂಡಿರುವಂತಹ ಒಣದ್ರಾಕ್ಷಿನ ಸೇರಿಸೋಣ. ಹಾಗೆ ಇಲ್ಲಿ ಗೋಡಂಬಿನೂ ಕೂಡ ಹಾಕ್ತಾಯಿದ್ದೀವಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಹಾಗೆ ದ್ರಾಕ್ಷಿ ಸ್ವಲ್ಪ ಉಬ್ಕೋಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಿ. ನಾವೇನು ರುಬ್ಬಿದ್ವಲ್ವ ಮಿಶ್ರಣ, ಗಸಗಸೆ, ಒಣಕೊಬ್ಬರಿ, ಏಲಕ್ಕಿ, ಅಕ್ಕಿ ಎಲ್ಲ ಹಾಕಿಬಿಟ್ಟು ರುಬ್ಬಿದ್ವಲ್ವ, ಅದನ್ನು ಈ ಹಂತದಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿದ್ದೀವಿ. ಈ ಪಾಯಸ ಮನೆಯಲ್ಲಿರೋರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಇದುವರೆಗೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡೋದನ್ನು ಮರಿಬೇಡಿ. ನಾವು ಅರ್ಧ ಲೀಟ್ರಷ್ಟು ಹಾಲು ಹಾಕಿರೋದ್ರಿಂದ ಪಾಯಸ ತೆಳುವಾಗಿಯೇ ಇರುತ್ತೆ. ಇದು ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಆದಷ್ಟು ಇದು ಗಟ್ಟಿಯಾಗ್ದೇ ತೆಳ್ಳಗಿದ್ದಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಯಾರ್ಯಾರಿಗೆಲ್ಲ ನಿದ್ದೆದು ಪ್ರಾಬ್ಲಮ್ ಇರುತ್ತೋ, ನಿದ್ದೆ ಬರಲ್ವಲ್ಲ, ಅವ್ರಿಗೆ ಈ ಪಾಯಸ ಮಾಡಿಕೊಟ್ರೆ ಒಳ್ಳೆಯದು, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ನಾವು ಈ ಟೈಮಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀವಿ. ಇವಾಗ ನಾವು ಏಲಕ್ಕಿ ಪೌಡ್ರನ್ನೇನು ಸೇರಿಸ್ತಾ ಇಲ್ಲ. ನಾವು ಯಾಕಂದರೆ ರುಬ್ಬೋವಾಗಲೇ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ರುಬ್ಬಿದ್ದೀವಿ. ನೋಡಿ, ಕುದೀತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ರೆಡಿಯಾಗಿದೆ ಗಸಗಸೆ ಪಾಯಸ. ಆಫ್ ಮಾಡ್ಕೊಂಬಿಡೋಣ. ಹಾಗೆ ನಾನು ತೊಗೊಂಡಿರುವಂತಹ ಎಲ್ಲ ಬೌಲ್ಗೂ ಕೂಡ ಸರ್ವ್ ಮಾಡ್ತಾಯಿದ್ದೀವಿ. ಆದಷ್ಟು ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಉದರ ನಿಮಿತ್ತಂ ಬಹುಕೃತ ಪಾಕಂ. ಥ್ಯಾಂಕ್ ಯು.